ಹಾಯ್ ಹೆಲೋ ನಮಸ್ಕಾರ ದಾವಣಗೆರೆ. ನಾನಿವತ್ತು ಬೆಳಗ್ಗೆ ನಮ್ಮ ಪಾರ್ಲರ್ ಕಡೆ ಹೊರಟಿದ್ದೀನಿ. ಏನಕ್ಕೆ ಅಂತ ಗೊತ್ತಾಗಬೇಕಾ? ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಹಾಯ್ ಅಂಕಿತಾ. ಹಾಯ್. ಏನಿವತ್ತು ಬೆಳಗ್ಗೆನೇ ಎದ್ದು ಬಂದುಬಿಟ್ಟಿದ್ದೀರಾ ನಮ್ಮ ಪಾರ್ಲರ್ಗೆ? ಹಾಗೆ ನಿಮ್ಮ ಹತ್ರ ಸರ್ವಿಸ್ ತುಂಬ ಚೆನ್ನಾಗಿದೆಯಲ್ಲ, ಅದಕ್ಕೆ ಶೂಟ್ಗೆ ನಿಮ್ಮ ಹತ್ರನೇ ಮೇಕಪ್ ಎಲ್ಲ ಮಾಡ್ಸೋಣ. ಏನಿತ್ತು ಇವತ್ತು? ಒಂದು ಕೊಲಾಬ್ರೇಷನ್ ಶೂಟ್ ಇತ್ತು, ಸೊ ಅದಕ್ಕೆ. ಓಕೆ, ರೆಡಿನಾ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ? ಸರಿ. ನೋಡಿದ್ರಲ್ಲ, ನಮ್ಮ ಹುಡುಗಿ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಆದರು. ನಾನು ಅದೇ ರೀತಿ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಪ್ರೆಪ್ ಮಾಡಿಕೊಂಡು ನನ್ನ ಮೇಕಪ್ನ ಸ್ಟಾರ್ಟ್ ಮಾಡಿದೆ. ಅಂಕಿತಾ ಅವರು ನನಗೆ ಪರ್ಟಿಕ್ಯುಲರ್ ಆಗಿ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಇದೇ ರೀತಿ ಬೇಕು ಅಕ್ಕ ಅಂತ ನನಗೆ ವಾಟ್ಸಪ್ ಮಾಡಿದರು. ನಾನು ಅದೇ ರೀತಿ ಅವ್ರಿಗೆ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೀನಿ. ಹಾಗೆ ಅವರು ನನ್ನ ಹತ್ರನೇ ಡ್ರೆಸ್ನ ಕೂಡ ರೆಂಟಲ್ಗೆ ತೊಗೊಂಡ್ರು. ಅವ್ರಿಗೆ ಯಾವುದು ಡ್ರೆಸ್ ಇಷ್ಟ ಆಯಿತು ಅದೇ ರೀತಿ ಡ್ರೆಸ್ನ ಅವರು ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಫೈನಲ್ ಮೇಕಪ್ ವಿತೌಟ್ ಫಿಲ್ಟರ್ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದಾದಮೇಲೆ ನಾವು ಹೊರಟಿದ್ದು ಲೊಕೇಶನ್ ಕಡೆಗೆ. ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೆಗ್ಸೋದಕ್ಕೋಸ್ಕರ ನಾವು ಅಪೂರ್ವ ರೆಸಾರ್ಟ್ ಕಡೆಗೆ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಫೋಟೋಗ್ರಾಫರ್ ಬರದೇ ಇರೋ ಕಾರಣ ನಾವೇ ಮೊಬೈಲ್ನಲ್ಲಿ ನನ್ನ ಒಂದು ಕೆಲವೊಂದು ಫೋಟೋಸ್ನ ತಕ್ಕೊಂಡು, ಹಾಗೆ ಅಂಕಿತಾ ಅವ್ರ ಜೊತೆಗೆ ಕೆಲವೊಂದು ವೀಡಿಯೋಸ್ನ ತಕ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಎಷ್ಟೊತ್ತಾದರೂ ಬರದೇ ಇದ್ದಾಗ ಫೈನಲಿ ನಮ್ಮ ಫೋಟೋಗ್ರಾಫರ್ ಬಂದರು ಅಂತ ಅಣ್ಣ ಬಂದ ಅಂತ ನಾನು ಕಾಮಿಡಿ ಮಾಡ್ತಾಯಿದ್ದೆ. ನೋಡಿ, ನಮ್ಮ ಫೋಟೋಗ್ರಾಫರ್ ಬಂದೇ ಬಿಟ್ಟರು. ಇನ್ನೇನು, ಫೋಟೋಗ್ರಾಫರ್ ಬಂದಮೇಲೆ ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಹಾಗೆ ನಾನೊಂದು ಕ್ಲಿಪ್ ಇರಲಿ ಅಂತಂದು ರೆಸಾರ್ಟ್ದು ಒಂದು ವಿಡಿಯೋನ ತಕ್ಕೊಂಡೆ. ಫೈನಲ್ ಲುಕ್ ಹೆಂಗೆ ಬಂದಿದೆ ಅಂತ ನೋಡ್ತೀರಾ?